ಈ ಜೀವ ನಿನಗಾಗಿ ಭಾಗ 13. ಚಿತ್ರಳ ಹತ್ತಿರ ಬಂದ ಐಶ್ವರ್ಯ ಒಂದು ಕ್ಷಣ ಅಭಿಯ ಕಡೆ ನೋಡಿದಳು. ಅವನನ್ನು ನೋಡಿ ಅವಳಿಗೆ ನಗು ತಡೆದುಕೊಳ್ಳಲಾಗಲಿಲ್ಲ. ಒಂದೇ ಸಮನೆ ಜೋರಾಗಿ ನಗತೊಡಗಿದಳು. ಅವಳು ನಗುವುದನ್ನು ನೋಡಿದ ಚಿತ್ರ, ಯಾಕೆ ನಗ್ತಾ ಇದೆಯಾ? ಏನಕ್ಕೆ ನಗ್ತಾ ಇದೆಯಾ ಅಂತ ನಮಗೂ ಕೂಡ ಹೇಳು, ನಾವು ಕೂಡ ನಗ್ತೀವಿ. ಅದನ್ನು ಬಿಟ್ಟು ಒಬ್ಳೆ ನಕ್ರೆ ನಾವೇನು ಅಂದ್ಕೊಳ್ಬೇಕು ಅಂತ ಅವಳು ಹೇಳಿದಾಗ ಐಶ್ವರ್ಯ ಒಮ್ಮೆ ಅಭಿಯ ಕಡೆ ನೋಡಿ ಜೋರಾಗಿ ನಗತೊಡಗಿದಳು. ಅವಳು ತನ್ನನ್ನೇ ನೋಡಿ ನಗುತ್ತಿದ್ದಾಳೆ ಅಂತ ಅಭಿಗೆ ಗೊತ್ತಾಗಿ ಮುಖ ಚಿಕ್ಕದು ಮಾಡಿಕೊಂಡನು. ಇದನ್ನು ಗಮನಿಸಿದ ಐಶ್ವರ್ಯ ಒಂದು ಕ್ಷಣ ಸುಮ್ಮನಾಗಿ, ಸಾರಿ, ಒಬ್ರನ್ನ ನೋಡಿ ನಗ್ಬಾರ್ದಂತ ನನ್ಗೆ ಕೂಡ ಗೊತ್ತು, ಆದ್ರೆ ಏನ್ ಮಾಡ್ಲಿ, ನಿಮ್ಮ ಅವತಾರ ನೋಡಿ ನನಗೆ ನಗು ತಡೆದುಕೊಳ್ಳಕ್ಕಾಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ನಗತೊಡಗಿದವಳು. ಅವಳು ಅಭಿಯನ್ನು ನೋಡಿ ನಗುತ್ತಿದ್ದಾಳೆ ಅಂತ ಚಿತ್ರಳಿಗೆ ಗೊತ್ತಾಗಿ ಕೋಪಗೊಂಡ ಅವಳು, ಅವರು ನೋಡಿ ನಗಕ್ಕೆ ಅವ್ರ ಮುಖದಲ್ಲಿ ಏನು ಮಂಗ ಕುಣಿತಾ ಇದೆಯಾ? ಸ್ಟಾಪ್ ಲಾಫಿಂಗ್ ಐಶು, ಅತಿ ಆಯ್ತು ನಿಂದು. ಅಲ್ಲ, ನನ್ಗೆ ನಗಕ್ಕೆ ಬಂದ್ರೆ ನಗದ ಇನ್ನೇನ್ ಮಾಡ್ಲಿ, ಅಲ್ಲ ನಿಂದು ಒಳ್ಳೆ ಕತೆ ಆಯ್ತು. ಅಲ್ಲ, ಇವ್ರು ಯಾಕೆ ಗಡ್ಡ ಮೀಸೆ ಬಿಟ್ಕೊಂಡಿದ್ದಾರೆ? ಇವ್ರಿಗೆ ಒಂಚೂರು ಚೆನ್ನಾಗೇ ಕಾಣ್ತಾ ಇಲ್ಲ, ಒಳ್ಳೆ ಜೋಕರ್ ತರ ಕಾಣ್ತಾ ಇದ್ದಾರೆ. ಮಿಸ್ಟರ್ ಅಭಿ, ನೀವು ಕ್ಲೀನ್ ಶೇವ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣ್ತೀರಾ, ಸೊ ಇವತ್ತೇ ಹೋಗಿ ಕ್ಲೀನ್ ಶೇವ್ ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತೆ ನಗತೊಡಗಿದಳು. ಆಗ ಅಲ್ಲಿಗೆ ಬಂದ ರಿಷಿ, ಸರಿಯಾಗಿ ಹೇಳಿದ್ರಿ ನೀವು, ನಾನು ನಿನ್ನೆಯಿಂದ ಅವನಿಗೆ ಗಡ್ಡ ಮೀಸೆ ತೆಗಿ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಅವ್ನು ನನ್ನ ಮಾತು ಕೇಳೋದೇ ಇಲ್ಲ ಅಂತಾನೆ. ನೀವು ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ, ಈಗಲಾದ್ರೆ ಅವ್ನು ಗಡ್ಡ ಮೀಸೆ ತೆಗೀಲಿ. ನೀವು ಹೇಳಿದಾಗೆ ಅವನು ನಿಜವಾಗ್ಲೂ ಜೋಕರ್ ತರ ಕಾಣಿಸ್ತಾ ಇದ್ದಾನೆ ಅಂತ ಅವನು ಹೇಳಿದಾಗ ಐಶ್ವರ್ಯ ಮತ್ತೆ ನಗತೊಡಗಿದಳು. ಅವಳ ಜೊತೆ ರಿಷಿ ಕೂಡ ನಗತೊಡಗಿದನು. ನಂತರ ಇಬ್ಬರು ನಗುತ್ತಾ ವಾಕಿಂಗ್ ಮಾಡತೊಡಗಿದರು. ಐಶ್ವರ್ಯ ತನ್ನನ್ನು ನೋಡಿ ನಕ್ಕಿದ್ದನ್ನು ಕಂಡು ಅಭಿಗೆ ಮನಸ್ಸಿಗೆ ತುಂಬಾನೇ ನೋವಾಗತೊಡಗಿತ್ತು. ಇದನ್ನು ಗಮನಿಸಿದ ಚಿತ್ರ, ಸಾರಿ, ನನ್ನಿಂದ ನಿಮ್ಗೆ ಈ ರೀತಿ ಆಗುವಾಗ ಆಯ್ತು. ಅವಳಿಗೆ ಗಡ್ಡ ಮೀಸೆ ಅಂದ್ರೆ ನಿಜವಾಗ್ಲೂ ಇಷ್ಟ, ಆದ್ರೆ ಇವತ್ತು ಯಾಕೆ ಈ ರೀತಿ ಮಾಡಿದ್ಲ ಅಂತ ನಂಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಐ ಆಮ್ ಸೋ ಸಾರಿ ಅಭಿ, ನನ್ನಿಂದ ನಿಮ್ಗೆ ಹರ್ಟ್ ಆಗುವಾಗೆ ಆಯ್ತು. ಅಯ್ಯೋ, ನೀವ್ಯಾಕೆ ಸಾರಿ ಕೇಳ್ತೀರಾ? ನಿಮ್ಮಿಂದ ನನಗೆ ಯಾವ ರೀತಿ ನೋವು ಕೂಡ ಆಗಿಲ್ಲ, ಆದ್ರೆ ನಿಮ್ಮ ಫ್ರೆಂಡ್ ಆಡಿದ ಮಾತಿನಿಂದ ಅಂತೂ ತುಂಬಾನೇ ನೋವಾಯ್ತು. ಅದ್ರಲ್ಲಂತೂ ಅವ್ರು ನಕ್ಕಿದ್ರಲ್ವಾ, ಅದು ನನಗೆ ಇನ್ನೂ ಹರ್ಟ್ ಆಯ್ತು. ಗಡ್ಡ ಮೀಸೆ ನನಗೆ ಚೆನ್ನಾಗಿ ಕಾಣಲ್ಲ ಅಂದ್ರೆ ನಿಧಾನವಾಗಿ ಹೇಳ್ಬೇಕಿತ್ತು, ಅದನ್ನ ಬಿಟ್ಟು ಗೇಲಿ ಮಾಡಿ ಇರುತ್ತೆ ನಗ್ಬಾರ್ದಿತ್ತು. ಹೋಗ್ಲಿ ಬಿಡಿ, ನಿಮ್ಮ ಫ್ರೆಂಡಿಗೆ ನಾನೇಕೋ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಅಂತ ಅವನು ಹೇಳಿದಾಗ ಚಿತ್ರ ಅವನಿಗೆ ಸಮಾಧಾನ ಮಾಡತೊಡಗಿದಳು. ವಾಕಿಂಗ್ ಎಲ್ಲ ಮುಗಿದ ನಂತರ ಅಭಿ ರಿಷಿಯ ಜೊತೆ ಮನೆಗೆ ಹೋದನು. ಇತ್ತ ಚಿತ್ರಳ ಜೊತೆ ಐಶ್ವರ್ಯ ಮನೆಗೆ ಹೋಗತೊಡಗಿದಳು. ಅವಳು ಅಭಿಯನ್ನು ನೋಡಿ ನಕ್ಕಿದ್ದು ಚಿತ್ರಳಿಗೆ ಸಹಿಸಿಕೊಳ್ಳಲಾಗದೆ ಅದನ್ನು ಐಶ್ವರ್ಯ ಜೊತೆ ಕೇಳಿಯ ಬಿಟ್ಟಳು. ಐಶು, ನೀನಾಗ ಮಾಡಿದ್ದು ನನಗೆ ಯಾಕೋ ಸರಿ ಕಂಡಿಲ್ಲ, ನೀನು ಅಭಿಯನ್ನು ನೋಡಿ ನಗ್ಬಾರ್ದಿತ್ತು. ಮತ್ತೆ ಅವನ ಹತ್ರ ಮಂಗ ತರ ಬಂದ್ರೆ ಯಾರು ನಗದಿರ್ತಾರ? ಸುರುಳಿ ಸುರುಳಿ ಆದವನ ಗಡ್ಡ ಅವನ ಮುಖಕ್ಕೆ ಸೂಟೇ ಆಗಲ್ಲ. ಈಗ ರಿಷಿಯನ್ನೇ ನೋಡು, ಅವನಿಗೆ ಗಡ್ಡ ಮೀಸೆ ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣ್ತಾನೆ, ಆದ್ರೆ ನಿಮ್ಗೆ ಒಂಚೂರು ಚೆನ್ನಾಗೇ ಕಾಣಲ್ಲ, ಅದಕ್ಕೆ ನಕ್ಬಿಟ್ಟೆ. ಹೌದು, ನಾನು ಅವನನ್ನು ನೋಡಿ ನಕ್ರೆ ನಿನ್ಗೆ ಯಾಕೆ ಉರಿ? ನೀನ್ ನಗೋದು ನೋಡಿ ಅವನು ಎಷ್ಟು ಬೇಜಾರು ಪಟ್ಟ ಗೊತ್ತಾ? ತುಂಬಾನೇ ನಂದ್ಕೊಂಡಿದ್ದಾನೆ. ಎಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ನಂದ್ಕೋತಾರ, ಏನ್ ಜನನು. ಅವನು ನೀನು ತುಂಬಾನೇ ಇಷ್ಟಪಡ್ತಾ ಇದ್ದಾನೆ ಐಶು, ನಿನ್ಗೋಸ್ಕರ ಗಡ್ಡ ಮೀಸೆ ಬಿಟ್ಟಿದ್ದು. ಏನು, ನನ್ಗೋಸ್ಕರನಾ? ಹೌದು ಐಶು, ನಿನ್ಗೋಸ್ಕರನೇ. ಅವನು ನಿನ್ನನ್ನು ಇಷ್ಟಪಡ್ತಿರೋ ವಿಷಯ ನನ್ಗೆ ಗೊತ್ತಾಯ್ತು, ಅದಕ್ಕೆ ನಾನೇ ಅವನಿಗೆ ಹೇಳಿದ್ದು ಗಡ್ಡ ಮೀಸೆ ಬಿಡಕ್ಕೆ. ನಿನ್ನ ಹುಡುಗನಿಗೆ ಗಡ್ಡ ಮೀಸೆ ಇರ್ಬೇಕಂತ ಹೇಳಿದ್ದೆ ಅಲ್ವಾ, ಅದಕ್ಕೋಸ್ಕರ ನಾನು ಹೇಳಿದ ಹಾಗೆ ಗಡ್ಡ ಮೀಸೆ ಬಿಟ್ಟಿದ್ದಾನೆ. ಪಾಪ, ಅವನು ತುಂಬಾ ಒಳ್ಳೆ ಹುಡುಗ, ಅಂತವನನ್ನು ನೀನು ನೋಯಿಸ್ಬಿಟ್ಟೆ. ಅಯ್ಯೋ,
ಇದೊಳ್ಳೆ ಕತೆ ಆಯಿತು. ಗಡ್ಡ ಮೀಸೆ ಬಿಡು ಅಂತ ನಾನು ಅವನಿಗೆ ಹೇಳಿದ್ನ? ಇಲ್ವಲ್ಲ. ಅವನು ನನ್ನನ್ನು ಇಷ್ಟಪಟ್ಟರೆ ನಾನು ಅವನನ್ನು ಇಷ್ಟಪಡ್ಬೇಕಂತ ರೂಲ್ಸ್ ಏನಾದರೂ ಇದೆಯಾ? ನನಗೆ ಯಾರನ್ನು ಇಷ್ಟಪಡ್ಬೇಕಂತ ನಾನು ಡಿಸೈಡ್ ಮಾಡ್ತೀನಿ, ನೀವಲ್ಲ. ನೀನು ಆ ಫ್ರೆಂಡಿಗೆ ಹೇಳು ಇನ್ಮೇಲೆ ನನ್ನನ್ನು ಇಷ್ಟಪಡಬೇಡ ಅಂತ. ನನಗೆ ಇಷ್ಟ ಆಗೋ ಹುಡುಗನೇ ನಾನು ಸೆಲೆಕ್ಟ್ ಮಾಡ್ತೀನಿ. ಅವನು ಲವ್ ಮಾಡೋಂತ ನೀನು ನನಗೆ ಫೋರ್ಸ್ ಮಾಡಬೇಡ, ನನಗದು ಇಷ್ಟ ಆಗಲ್ಲ ಅಂತ ಕೋಪದಿಂದ ಹೇಳಿ ಬಿರನೆ ಮನೆಗೆ ಹೊರಟಳು. ಅವಳು ಆ ಥರ ಮಾಡಿದ್ದನ್ನು ನೋಡಿ ಚಿತ್ರಳಿಗೆ ತುಂಬಾನೇ ಬೇಜಾರಾಯಿತು. ವಾಕಿಂಗ್ ಮುಗಿಸಿ ಮನೆಗೆ ಬಂದ ಅಭಿ ಕನ್ನಡಿ ಮುಂದೆ ನಿಂತು, ನಾನು ನೋಡೋಕ್ಕೆ ಚೆನ್ನಾಗಿಲ್ವಾ? ಹುಡುಗಿಯರೇ ನನ್ನ ಹಿಂದೆ ಬೀಳ್ತಾ ಇದ್ರು, ಆದರೆ ನಾನು ಯಾರನ್ನೂ ಅಷ್ಟು ಸುಲಭವಾಗಿ ಒಪ್ಕೊಳ್ತಾ ಇರಲಿಲ್ಲ. ಮೋಸ್ಟ್ಲಿ ಅಂಕಿತಾಳು ಥರ ಹುಡುಗಿರೆಲ್ಲ ನನ್ನ ದುಡ್ಡಿನ ಹಿಂದೆ ಬೀಳ್ತಾ ಇದ್ರು ಅನ್ಸುತ್ತೆ. ರಿಷಿಗೆ ಕಂಪೇರ್ ಮಾಡಿದ್ರೆ ಅವನಿಗಿಂತ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಿ. ನನಗೇನು ಕಮ್ಮಿ ಆಗಿದೆ ಅಂತ ನಾನು ನೆಗ್ಲೆಕ್ಟ್ ಮಾಡ್ತಾಳೆ. ಇವಳು ಕೂಡ ಎಲ್ಲರ ಥರ ದುಡ್ಡಿನ ಹಿಂದೆ ಬಿದ್ದು ರಿಷಿಯನ್ನು ಇಷ್ಟಪಡ್ತಾ ಇರ್ಬೋದು. ರಿಷಿಗೆ ಇವಳು ಇಷ್ಟನಾ ಅಂತ ಮೊದಲು ತಿಳ್ಕೋಬೇಕು. ನನಗೆ ಗಡ್ಡ ಮೀಸೆ ಬಿಟ್ಟು ಚೆನ್ನಾಗಿ ಕಾಣಲ್ಲ ಅಂತ ಅವಳು ಹೇಳು ಹಾಗೆ ಹೇಳ್ಬೇಕಿತ್ತು. ಅದನ್ನು ಬಿಟ್ಟು ನಗಬಾರ್ದಿತ್ತು. ಅವಳು ನಗೋದನ್ನು ನೋಡಿ ನನ್ನ ಹೃದಯ ನೋಡಿದಾಗೆ ಆಯಿತು. ಮೊದಲು ಈ ಗಡ್ಡ ಮೀಸೆ ತೆಗಿಬೇಕು ಅಂತ ಅಂದುಕೊಂಡ ಅವನು ಗಡ್ಡ ಮೀಸೆ ತೆಗೆಯತೊಡಗಿದನು. ಆಗ ಅಲ್ಲಿಗೆ ಬಂದ ರಿಷಿ, ಸದ್ಯ ಈಗಲಾದ್ರೂ ನಿಂಗೆ ಗಡ್ಡ ಮೀಸೆ ತೆಗಿಬೇಕಂತ ಮನಸ್ಸಾಯ್ತಲ್ವಾ? ನಾವೆಲ್ಲ ಹೇಳಿದ್ರೆ ತೆಗಿಲ್ಲ ಅಂತ ಹೇಳಿದೆ, ಅವಳು ಹೇಳಿದ್ಲ ಅಂತ ತೆಗಿತಾ ಇದೆಯಾ? ಶಂಕದಿಂದ ಬಂದ್ರೆ ತೀರ್ತಲ್ವಾ? ನಾನು ಗಡ್ಡ ಮೀಸೆ ತೆಗೀತಿದ್ರೆ ನಿಂಗೆ ಖುಷಿ ಆಗ್ತಾ ಇರ್ಬೋದಲ್ವಾ? ಹ್ಞೂ, ಮತ್ತೆ ಖುಷಿಯಾಗಿದೆ ಇರುತ್ತಾ? ನೀನು ಗಡ್ಡ ಮೀಸೆ ಹಿಡಿದು ನನಗೆ ಇಷ್ಟ ಇಲ್ಲ. ನಿನಗೆ ಅದು ಚೆನ್ನಾಗಿ ಕೂಡ ಕಾಣಲ್ಲ. ನೀನು ಯಾವಾಗಲೂ ಚಾಕ್ಲೇಟ್ ಹೀರೋ ಥರನೇ ಕಾಣಬೇಕು, ಅದೇ ನನ್ನ ಆಸೆ. ರಿಷಿ, ನಿನಗೆ ಐಶು ಅಂದರೆ ಇಷ್ಟನಾ? ಹ್ಞೂ, ಅವಳು ತುಂಬ ಒಳ್ಳೆಯವಳು. ಅವಳ ಹತ್ರ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರಬೇಕಂತ ಅನ್ಸುತ್ತೆ. ಇನ್ನು ಸ್ವಲ್ಪ ದಿನ ನಿನ್ನ ಬಗ್ಗೆ ಅವಳ ಹತ್ರ ಮಾತಾಡ್ತೀನಿ. ಸ್ವಲ್ಪ ದಿನ ಏನು, ನಾಳೆನೇ ಮಾತಾಡ್ತೀನಿ. ನನಗೆ ಯಾಕೋ ಅವಳು ನನ್ನನ್ನು ಇಷ್ಟಪಡ್ತಾ ಇಲ್ಲ ಅಂತ ಅನಿಸುತ್ತೆ. ಅವಳು ನೋಡಿದ್ರೆ ಅವಳು ನಿನ್ನನ್ನು ಇಷ್ಟಪಡ್ತಾ ಇರೋ ಹಾಗಿದೆ. ಇದಕ್ಕೆ ಏನಂತೀಯ? ಅಭಿ, ನಿಂಗೆ ತಲೆ ಕೆಟ್ಟಿದೆಯೇನೋ? ಅವಳು ಯಾಕೆ ನನ್ನನ್ನು ಇಷ್ಟಪಡ್ತಾಳೆ? ಅವಳು ನನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾ ಇದ್ದಾಳೆ ಅಷ್ಟೇ. ನೀನು ದುಡ್ಡಿರೋನಂತ ಅವಳ ಹತ್ರ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ನೀನನ್ನು ಇಷ್ಟಪಡ್ತಾ ಇರ್ಬೋದು. ದುಡ್ಡು ನೋಡಿದರೆ ಹೆಣಾನು ಬಾಯಿ ಬಿಡುತ್ತೆ ನೋಡು. ಆ ವಿಷಯದಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ಆದರೆ ಅವಳು ಆ ಥರ ಅಲ್ಲ ಅನ್ಸುತ್ತೆ. ಅವಳು ಮಾತಾಡೋದು ನೋಡಿದ್ರೆ ದುಡ್ಡಿನಿಂದ ಹೋಗುವವಳಲ್ಲ ಅನ್ಸುತ್ತೆ. ಈ 1 ತಿಂಗಳಲ್ಲಿ ನಾನು ಅವಳನ್ನು ತುಂಬಾ ಒಬ್ಸರ್ವ್ ಮಾಡಿದ್ದೀನಿ. ಅವಳು ತುಂಬ ಒಳ್ಳೆಯವಳು. ಅಂಕಿತ ಥರ ಅಂತೂ ಇಲ್ವೇ ಇಲ್ಲ. ಆದರೆ ಅವಳಿಗೆ ನಿನ್ನನ್ನು ನೋಡಿದ್ರೆ ಯಾಕೆ ಇರಿಟೇಷನ್ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಒಳ್ಳೆಯವಳು ಕಣ ಅವಳು. ನನ್ನ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಅವಳನ್ನು ಮದುವೆ ಆಗೋ ಹುಡುಗ ಅದೃಷ್ಟ ಮಾಡಿರ್ತಾನೆ ಅಂತ ರಿಷಿ ಐಶ್ವರ್ಯಳನ್ನು ಹೊಗಳುತ್ತಿದ್ದಾಗ ಅಭಿ ಅವನನ್ನೇ ನೋಡತೊಡಗಿದನು. ಆ ಅದೃಷ್ಟದ ಹುಡುಗ ನೀನು ಯಾಕೆ ಆಗಿರಬಾರ್ದು? ಏನು ಮಾತಾಡ್ತಾ ಇದ್ದೀಯ ನೀನು? ನಿನ್ನ ಹುಡುಗಿಯನ್ನು ನಾನೇಕೆ ಇಷ್ಟಪಡಲಿ? ನನಗೆ ಅಷ್ಟು ಗೊತ್ತಿಲ್ವಾ ಅವಳು ನಿನ್ನನ್ನು ಇಷ್ಟಪಡ್ತಾ ಇದ್ದಾಳಂತ? ನೀನು ಅವಳನ್ನು ಇಷ್ಟಪಡ್ತಾ ಇದ್ದೀಯ ಅಂತ ನಾನು ಹೇಳ್ತಾ ಇಲ್ಲ. ಅದರೊಳಗೆ ನೀನು ಇಷ್ಟ ಆಗ್ಬೋದಲ್ವಾ? ಒಂದು ವೇಳೆ ನಾನು ಅವಳಿಗೆ ಇಷ್ಟ ಆದರೆ ನಾನು ಅವಳನ್ನು ಒಪ್ಕೊಳ್ಳಲ್ಲ ಬಿಡು. ರಿಷಿ, ನಿಂಗೆ ಯಾವತ್ತೂ ಅವಳ ಮೇಲೆ ಲವ್ ಆಗಿಲ್ವಾ? ಏನೋ ಆಗಿದೆ ನಿಂಗೆ. ಅವಾಗಿಂದ ನೋಡ್ತಾ ಇದ್ದೀನಿ, ಏನೇನೋ ಮಾತಾಡ್ತಾ ಇದೆಯಾ. ನನಗೆ ಯಾಕೆ ಅವಳ ಮೇಲೆ ಲವ್ ಆಗಲಿ ಅಂತ ರಿಷಿ ಹೇಳಿದಾಗ ಅಭಿ ಅವನ ಹತ್ತಿರ ಹೋಗಿ, ನಿನಗೆ ನಿಜವಾಗ್ಲೂ ಅವಳ ಮೇಲೆ ಲವ್ ಆಗಿಲ್ವಾ? ನನ್ನ ಮೇಲೆ ಆಣೆ ಮಾಡಿ ಹೇಳು ಅಂತ ಹೇಳಿ ಅವನ ಕೈಯನ್ನು ತನ್ನ ತಲೆ ಮೇಲೆ ಇಟ್ಟು ಆಣೆ ಮಾಡಲು ಹೇಳಿದಾಗ ಕೋಪಗೊಂಡ ರಿಷಿ,
ಸ್ಟಾಪ್ ಇಟ್ ಅವೇ, ಇದನ್ನ ಎಲ್ಲಿಗೆ ನಿಲ್ಲಿಸ್ಬಿಡು ಅಂತ ಹೇಳಿ ಅಲ್ಲಿಂದ ಹೊರ ನಡೆದನು. ಅವನು ಹೋಗುವುದನ್ನೇ ನೋಡಿದ ಅಭಿ, ನನ್ಗೆ ಗೊತ್ತು ರಿಷಿ, ನಿನಗೂ ಕೂಡ ಅವಳ ಮೇಲೆ ಲವ್ ಆಗಿದೆ ಅಂತ. ನನಗೆ ಹರ್ಟ್ ಆಗುತ್ತೆ ಅಂತ ವಿಷಯನ ಹೇಳದೆ ನನ್ನಿಂದ ಮುಚ್ಚಿಡ್ತಾ ಇದೆಯಾ. ನೀನು ಅವಳನ್ನು ಹೊಗಳೋದನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ನಿನಗೆ ಅವಳ ಇಷ್ಟ ಅಂತ. ಅವಳಿಗೂ ಕೂಡ ನಿನ್ನ ಮೇಲೆ ಲವ್ ಆಗಿರ್ಬೋದು, ಅದಕ್ಕೆ ನನ್ನ ಹತ್ರ ಸರಿಯಾಗಿ ಮಾತಾಡಲ್ಲ. ನೀನು ಹೇಳಿದಾಗೆ ಅವಳು ಒಳ್ಳೆಯವಳಾದ್ರೆ, ಅವಳಿಗೆ ಏನಾದರೂ ನಿನ್ನ ಮೇಲೆ ಲವ್ ಆಗಿದ್ರೆ, ನೀನೇನಾದ್ರೂ ಅವಳನ್ನು ಇಷ್ಟಪಡ್ತಾ ಇದ್ರೆ, ನಿಮ್ಮಿಬ್ಬರನ್ನು ಒಂದು ಮಾಡೋ ಜವಾಬ್ದಾರಿ ನಂದು. ನನಗೆ ಪ್ರೀತಿ ಸಿಕ್ಕಿಲ್ಲ ಅಂತ ನಾನು ನಿನ್ನ ಪ್ರೀತಿಯನ್ನು ದೂರ ಆಗೋಕ್ಕೆ ಬಿಡಲ್ಲ. ಮೊದಲು ನಿನಗೆ ಅವಳ ಮೇಲೆ ಲವ್ ಇದೆ ಅಂತ ತಿಳ್ಕೊಬೇಕು. ಹೇಗೆ ತಿಳ್ಕೊಳ್ಳಿ? ಚಿತ್ರರವರು ಹೇಳಿದಾಗೆ ಪ್ರೀತಿಸುವ ವ್ಯಕ್ತಿಯ ಫೋಟೋ ಮೊಬೈಲಲ್ಲಿ ಇರುತ್ತೆ. ಮೊದಲು ಇವನ ಮೊಬೈಲ್ ಚೆಕ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿರಬೇಕಾದರೆ ರೂಮಿಗೆ ಬಂದ ರಿಷಿ ಫ್ರೆಶ್ ಆಗಲು ಹೋದನು. ಇದೇ ತಕ್ಕ ಸಮಯ ಅಂತ ಅಂದುಕೊಂಡ ಅಭಿ ಅವನ ಮೊಬೈಲ್ ತೆಗೆಯಲು ಹೋದನು. ಬೇಡ, ಈಗ ಮೊಬೈಲ್ ಚೆಕ್ ಮಾಡೋದು ಬೇಡ, ಅವನು ರೂಮ್ಗೆ ಹೋಗಿ ಚೆಕ್ ಮಾಡೋಣ ಅಂತ ಅಂದುಕೊಂಡ ಅಭಿ ರಿಷಿಯ ರೂಮಿಗೆ ಹೋದನು. ರಿಷಿಯ ಪ್ರೀತಿಯ ಬಗ್ಗೆ ಏನಾದ್ರೂ ಕ್ಲೂ ಸಿಗುತ್ತೋ ಅಂತ ಕೋಣೆ ಇಡೀ ಹುಡುಕಾಡಿದನು. ಎಷ್ಟೇ ಹುಡುಕಾಡಿದರೂ ಕೂಡ ಅವನಿಗೆ ಏನೂ ಸಿಗಲಿಲ್ಲ. ಕೊನೆಗೆ ಕಬೋರ್ಡ್ ಒಳಗೆ ಹುಡುಕಾಡಿದಾಗ ಅದರಲ್ಲೊಂದು ಡೈರಿ ಅವನಿಗೆ ಸಿಕ್ಕಿತು. ಆ ಡೈರಿ ತೆಗೆದು ನೋಡಿದಾಗ ಅಭಿಗೆ ಒಂದು ಕ್ಷಣ ಶಾಕ್ ಆಯಿತು. ಕತೆ ಮುಂದುವರಿಯುವುದು. ಡೈರಿಯಲ್ಲಿ ಏನನ್ನು ನೋಡಿ ಅಭಿ ಶಾಕ್ ಆದ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.